ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ದೇವಾನುದೇವತೆಗಳಿಗೆ ವರವನ್ನು ಕೊಡತಕ್ಕಂತಹ ಮಹಾನುಭಾವ, ಕೋಪ, ದ್ವೇಷ, ಅಸೂಯೆ ಇದ್ಯಾವುದೂ ಕೂಡ ನಮ್ಮ ಭಗವಂತನಲ್ಲಿ ಇಲ್ಲ. ಪರಿಪೂರ್ಣವಾದಂತಹ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ಸಮಗ್ರತ್ವ ಎಲ್ಲವೂ ಕೂಡ ನಮ್ಮ ಭಗವಂತನಲ್ಲಿ ತುಂಬಿದೆ ಅಂತ ವಾದಿರಾಜ ತೀರ್ಥರು ಸಮರ್ಥನೆಯನ್ನು ಮಾಡಿ, ಪಾವಕಗೆ ಪಾವನ ಎನಿಸುವ ಅಂತ ನಾವು ಹರಿಕಥಾಮೃತ ಸಾರದಲ್ಲಿ ಕೇಳುತ್ತೇವೆ. ಪಾವಕ ಅಂದರೆ ಅಗ್ನಿ. ಏನಾದರೂ ಕೂಡ ನಮ್ಮಲ್ಲಿ ತಪ್ಪು ಕಾರ್ಯಗಳಾದಾಗ ನಾವು ಅಗ್ನಿಯಿಂದಲೇ ನಮ್ಮ ಮಡಿಯನ್ನು ಕಾಯ್ದುಕೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೀತಾಮಾತೆ ತಾನು ರಾವಣನ ಆಸ್ಥಾನದಲ್ಲಿ ಇದ್ದು ಬಂದವಳು, ಅವಳ ಪಾವಿತ್ರ್ಯವನ್ನು ನಾವು ಚೆಕ್ ಮಾಡಬೇಕು ಅಂತಂದಾಗ ಭಗವಂತ ಅಗ್ನಿಯಲ್ಲೇ ಹಾಕಿದ. ಇಂತಹ ಪರಮ ಪವಿತ್ರವಾದಂತಹ ಅಗ್ನಿಗೂ ಕೂಡ ಶ್ರೇಷ್ಠತ್ವವನ್ನು, ಪಾವನತ್ವವನ್ನು ತಂದುಕೊಡುವಂತಹ ಭಗವಂತ ಎಷ್ಟು ಪಾವನನಾಗಿರಲಿಕ್ಕೆ ಇಲ್ಲ. ಪರಮ ಪಾವನ ಅಂತಲೇ ಕರೀತಾರೆ. ಅಗ್ನಿಯೇ ಪಾವನ. ಆ ಅಗ್ನಿಗೂ ಕೂಡ ಪಾವನತ್ವವನ್ನು ಕೊಟ್ಟಂತಹ ಮಹಾನುಭಾವ ಭಗವಂತ. ಇಂತಹ ಭಗವಂತನ ಪಾವನತ್ವಕ್ಕೆ ಎಣೆ ಉಂಟೆ ಅಂತ ದಾಸರು ಕೇಳುತ್ತಾರೆ. ಅಂದ ಮೇಲೆ ಆ ಭಗವಂತ ಗಂಗಾದೇವಿಯನ್ನೇ ಉದ್ಭವಿಸಿದಂತಹ ಮಹಾನುಭಾವ, ಕೇವಲ ಪುಟ್ಟದಾದಂತಹ ಕಾಲಿನ ತುದಿ ಬ್ರಹ್ಮಾಂಡದ ಖರ್ಪರಕ್ಕೆ ತಾಕಿದರೆ ಗಂಗೆ ಓಡಿ ಬರ್ತಾಳಂತೆ. ಇವತ್ತು ಆ ಗಂಗೆಯಲ್ಲಿ ನಾವು ಸ್ನಾನ ಮಾಡಿದರೆ ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ. ಆ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ರೀತಿಯಾದ ಪಾಪಗಳ ನಿರ್ಮೂಲನವಾಗ್ತದೆ. ಆ ಪಾಪಗಳ ನಿರ್ಮೂಲನೆಯಿಂದ ನಾವು ಭಗವಂತನ ಪುರವನ್ನೇ ಕಾಣಬಹುದು, ಹೋಗಬಹುದು ಎನ್ನುವುದಾಗಿ ತಿಳಿಸ್ತಾರೆ. ಇಂತಹ ಭಗವಂತ ಗಂಗೆಯೇ ಇಷ್ಟು ಪಾವನವಾದರೆ ಈ ಭಗವಂತನ ಪಾದದಿಂದಲೇ ಹುಟ್ಟಿದ ಗಂಗೆಗೆ ಈ ಪಾವಿತ್ರ್ಯತೆ ಇದೆ ಅನ್ನೋದಾದರೆ ಭಗವಂತನ ಪಾದದ ತುದಿಗೆ ಎಷ್ಟು ಪಾವಿತ್ರ್ಯತೆ ಇರಲಿಕ್ಕಿಲ್ಲ. ಅದನ್ನು ದಾಸರು, ರಾಜರು ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಅವನಂಗುಷ್ಟವ ತೊಳೆದ ಗಂಗಾದೇವಿ ಪಾವನಲಣಿಸಿ ಮೆರೆಯುವಳೆ, ಜೀವನ ಸೇರುವ ಪಾಪವ ಕಳೆವಳು ಈ ವಾಸುದೇವಗೆ ಎಣೆಯುಂಟೆ ಶೋಭಾನಿ. ಭಗವಂತನ ಪಾದದ ಅಂಗುಷ್ಟದ ಸ್ಪರ್ಶದಿಂದಲೇ ಗಂಗಾದೇವಿಗೆ ಈ ಮಹತ್ವ. ಲೋಕವನ್ನೇ ಪಾವನವನ್ನಾಗಿ ಮಾಡ್ತೇನೆ ಎನ್ನುವ ಶಪಥ. ಗಂಗಾ ತ್ರಿಪಥಗಾಮಿನಿ, ಎಲ್ಲ ರೀತಿಯಾದಂತಹ ಪಾಪಗಳ ನಿರ್ಮೂಲನೆಯನ್ನು ಮಾಡಿ ಲೋಕ ಪಾವನೆಯಾಗಿ ಮೆರೆಯುವಂತಹ ಮಹಾನುಭಾವಳು. ಜೀವರನ್ನು ಸೇರುವಂತಹ ಅನೇಕ ಪಾಪಗಳನ್ನು ಕಳೆಯುವಂತಹ ಮಹಾನುಭಾವಳು. ಇಂತಹ ಮಹಾನುಭಾವಳನ್ನು ತನ್ನ ಪಾದದಿಂದ ಪಡೆದ ವಾಸುದೇವ, ಈ ವಾಸುದೇವಗೆ ಎಣೆ ಉಂಟೆ. ನಮ್ಮ ಪಾಪಗಳನ್ನು ಕಳೀತಾನೆ ಭಗವಂತ ಅಂತ ಹೇಳೋದರಲ್ಲಿ ಏನಿದೆ ಅಂತ ಕೇಳ್ತಾರೆ. ಭಗವಂತನ ಪಾದದ ತುದಿಯ ನೀರೇ ಈ ಶಕ್ತಿಯನ್ನು ಹೊಂದಿದೆ ಅಂದಾಗ, ಶ್ರೀಮದಾಚಾರ್ಯರ ಪಾದದ ತುದಿಯ ನೀರೇ ಈ ಶಕ್ತಿಯನ್ನು ಹೊಂದಿದೆ ಅಂದಾಗ, ಶ್ರೀಮದ್ವಿಷ್ಣಂಘ್ರಿನಿಷ್ಠ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ ಪಾಂಸವೋಸ್ಮಾನ್ ಪುನಂತು. ಆ ಶ್ರೀಮದಾಚಾರ್ಯರ ಪಾದದ ಬೆರಳಿನ ತುದಿಯಲ್ಲಿ ಬಿದ್ದಿರುವ ನೀರು, ಆ ನೀರಿನ ಹನಿ, ಆ ನೀರಿನ ಹನಿಯ ತುದಿಯಲ್ಲಿ ಸಿಕ್ಕಿಕೊಂಡಿರುವಂತಹ ಧೂಳು, ಆ ಧೂಳೇ ನಮ್ಮನ್ನು ಅಸ್ಮಾನ್ ಪುನಂತು, ನಮ್ಮನ್ನು ಪಾಪಗಳಿಂದ ನಿರ್ಮೂಲನೆ ಮಾಡ್ತದೆ ಅಂತಂದಾಗ, ಇನ್ನು ಭಗವಂತನ ಪಾದದಿಂದ ಹುಟ್ಟಿರ್ತಕ್ಕಂತಹ ಗಂಗೆ, ಆ ಗಂಗೆಗಿಂತಲೂ ಕೂಡ ಉತ್ತಮವಾದಂತಹ ಭಗವಂತನ ಪಾದ, ಅವನ ನಾಮ, ಇದು ನಮ್ಮನ್ನು ಉದ್ಧಾರ ಮಾಡುವುದಿಲ್ಲವೇ? ಈ ವಾಸುದೇವಗೆ ಎಣೆ ಉಂಟೆ ಅಂತ ದಾಸರು ಕೇಳ್ತಾ ಇದ್ದಾರೆ. ಇಷ್ಟು ಎಲ್ಲರ ಪಾಪಗಳನ್ನು ನಿರ್ಮೂಲನ ಮಾಡುವಂತಹ ಭಗವಂತ ಪಾಪ ಕಾರ್ಯಗಳನ್ನು ಮಾಡ್ತಾನೆ,
ಕಳ್ಳತನವನ್ನು ಮಾಡ್ತಾನೆ, ಕೃಷ್ಣ ಬೆಣ್ಣೆ ಕದ್ದಿದ್ದಾನೆ ಅಂತ, ಹೆಣ್ಣುಗಳ ಸೀರೆ ಕದ್ದಿದ್ದಾನೆ ಅಂತ, ಅಸುರರನ್ನು ಕೊಂದಿದ್ದಾನೆ ಅಂತ, ಕಳ್ಳತನ ಅಲ್ಲದೇನೆ ಪರಸ್ತ್ರೀ ಗಮನ, ಹಿಂಸೆ, ಎಲ್ಲ ವಿಧವಾದ ಪಾಪಗಳು ಭಗವಂತನಲ್ಲಿ ಆಗಿದೆಯಲ್ಲ ಅಂತಂದರೆ ಅವು ಪಾಪಗಳು ಅಂತ ಅಲ್ಲ. ಭಗವಂತ ಪಾಪಕ್ಕಾಗಿ, ಪಾಪಗಳು ಅಜ್ಞಾನವಶದಿಂದ ಆಗೋದು ಅಂದ ಮೇಲೆ ಈ ಪಾಪಗಳನ್ನು ಭಗವಂತ ಅಜ್ಞಾನವಶದಿಂದ ಆಗಿಲ್ಲ. ಸುಖಶಕ್ತಿ ಪಯೋನಿಧಿ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಸಮುದ್ರಕ್ಕೆ ಒಂದು ಸೀಮೆ ಇದೆ. ಭಗವಂತನ ಜ್ಞಾನಕ್ಕೆ, ಭಗವಂತನ ಗುಣಕ್ಕೆ, ಭಗವಂತನ ಶಕ್ತಿಗೆ, ಭಗವಂತನ ಸುಖಕ್ಕೆ ಯಾವತ್ತಿಗೂ ಕೂಡ ಪಾರವೇ ಇಲ್ಲ. ಅಂತಹ ಜ್ಞಾನ ನಮ್ಮ ಭಗವಂತನದು. ಅಂತಹ ಭಗವಂತ ಜ್ಞಾನಪೂರ್ವಕವಾಗಿ ಮಾಡಿದ್ದಾನೆ, ಅಜ್ಞಜನರ ಮೋಹನಾರ್ಥಕ್ಕಾಗಿ ಮಾಡಿದ್ದಾನೆ ಹೊರತು ತನ್ನಗಾಗಿ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಇಂತಹ ವಾಸುದೇವಗೆ ಎಣೆ ಉಂಟೆ ಅಂತ ರಾಜರು ಕೇಳ್ತಾ ಇದ್ದಾರೆ. ಅವನಂಗುಷ್ಟವ ತೊಳೆದ ಗಂಗಾದೇವಿ, ಭಗವಂತನ ಅಂಗುಷ್ಟವ ಹೆಬ್ಬೆರಳನ್ನು ತೊಳೆದಂತಹ ಗಂಗಾದೇವಿಯು ಪಾವನ ನೆಳೆಸಿ ಮೆರೆಯುವಳೆ. ಪಾವನ ಅಂತ ಕರೆಸಿಕೊಂಡು ಎಲ್ಲ ಕಡೆಗಳಲ್ಲಿ ಮೆರಿತಾ ಇದ್ದಾಳೆ. ಜೀವನ ಸೇರುವ ಪಾಪವ ಕಳೆವಳು, ಜೀವನನ್ನು ಸೇರುವಂತಹ, ಜೀವನಕ್ಕೆ ಬರುವಂತಹ, ಜೀವನದಲ್ಲಿ ಆಗುವಂತಹ ಅನೇಕ ಪಾಪಗಳನ್ನು ಕಳೆಯುವಂಥವಳು. ಇಷ್ಟಿದ್ದರೂ ಕೂಡ ಗಂಗಾದೇವಿ ವಾಸುದೇವಗೆ ಎಣೆಯುಂಟೆ, ಭಗವಂತನಿಗೆ ಎಣೆಯಾಗಲಿಕ್ಕೆ ಸಾಧ್ಯ ಇದೇನು ಅಂತ ಕೇಳ್ತಾ ಇದ್ದಾರೆ. ಅವನಂಗುಷ್ಟವ ತೊಳೆದ ಗಂಗಾದೇವಿ ಪಾವನಳೆನಿಸಿ ಮೆರೆಯುವಳೆ. ಜೀವನ ಸೇರುವ ಪಾಪವ ಕಳೆವಳು, ಈ ವಾಸುದೇವಗೆ ಎಣೆಯುಂಟೆ ಶೋಭಾನೆ. ಕಿಲ್ಬಿಷವಿದ್ದರೆ ಅಗ್ರ ಪೂಜೆಯನು ಸರ್ವರಾಯರ ಸಭೆಯೊಳಗೆ, ಉಬ್ಬಿದ ಮನದಿಂದ ಧರ್ಮಜ ಮಾಡುವನೆ, ಕೊಬ್ಬದಿರೆಲೋ ಪರವಾದಿ ಶೋಭಾನೆ. ಒಂದು ವೇಳೆ ಭಗವಂತನಿಗೆ ಪಾಪಗಳಿದೆ, ಕಿಲ್ಬಿಷ ಅಂದರೆ ಪಾಪ, ಭಗವಂತನು ಪಾಪಗಳನ್ನು ಮಾಡ್ತಾನೆ ಅಂತನ್ನೋದಾದರೆ ಎಲ್ಲರ ಸಭೆಯಲ್ಲಿ ಧರ್ಮರಾಯ ರಾಜಸೂಯ ಯಾಗದ ಸಂದರ್ಭದಲ್ಲಿ ಎಲ್ಲರನ್ನ ಮುಂದಿಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮನಿಗೆ ಅಗ್ರ ಪೂಜೆಯನ್ನು ಯಾಕೆ ಮಾಡ್ತಾನೆ? ಇವತ್ತು ಸ್ವಾಮಿಗಳಂತಹ ಮಹಾನುಭಾವರನ್ನು ನಾವು ಕರೆಸಿ ಉತ್ತಮವಾದಂತಹ ಆಸನದಲ್ಲಿ ಕೂಡಿಸಿ ಅವರ ಪಾದ ಪೂಜಾದಿಗಳನ್ನು ನಾವು ಮಾಡ್ತೇವೆ ಅಂದರೆ ಅವರಲ್ಲಿ ಪಾಪಗಳಿಲ್ಲ, ಪುಣ್ಯ ಇರ್ತದೆ. ಆ ಪುಣ್ಯ ನಮಗೆ ಟ್ರಾನ್ಸ್ಫರ್ ಆಗ್ತದೆ ಅನ್ನೋದಕ್ಕಾಗಿ ತಾನೇ ನಾವು ಮಾಡೋದು. ಅಂದಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗೇನೆ ಅಗ್ರ ಪೂಜೆಯನ್ನು ಧರ್ಮರಾಯ ಮಾಡ್ತಾ ಇದ್ದಾನೆ ಅಂತಂದರೆ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪಾಪಗಳಿದ್ದರೆ ಮಾಡಲಿಕ್ಕೆ ಸಾಧ್ಯ ಏನು? ಯಾವ ಪಾಪಗಳ ಲೇಪವೂ ಭಗವಂತನಿಗೆ ಇಲ್ಲ. ಉಬ್ಬಿದ ಮನದಿಂದ ಧರ್ಮಜ ಮಾಡುವನೆ. ಧರ್ಮರಾಯ ಉಬ್ಬಿದ ಮನದಿಂದ ಅಂದರೆ ಸಂತೋಷದಿಂದ, ಯಾರ ಹಂಗಿಗೂ ಒಳಗಾಗದೇನೆ ಸಂತೋಷದಿಂದ ಶ್ರೀಕೃಷ್ಣ ಪರಮಾತ್ಮನ ಅಗ್ರ ಪೂಜೆಯನ್ನು ಮಾಡ್ತಾನೆ ಅಂತನ್ನೋದಾದರೆ ಕೊಬ್ಬದಿರೆಲೋ ಪರವಾದಿ. ಅಂತಹ ಧರ್ಮರಾಜನೇ ಪೂಜೆಯನ್ನು ಮಾಡಿದ್ದಾನೆ. ನೀನು ಭಗವಂತನಿಗೆ ಪಾಪಗಳಿದೆ ಅಂತ ಹೇಗೆ ಹೇಳ್ತೀಯ? ಇದರಿಂದ ನೀನು ಕೊಬ್ಬಬೇಡ. ಬಾಲಕರು ಕೂಡ ಪರಮಾತ್ಮನನ್ನು ನಿಂದಿಸೋದಿಲ್ವಂತೆ. ನಿಂದಾಸ್ತುತಿ ಅಂತ ದಾಸರು ಮಾಡ್ತಾ ಇದ್ದಾರೆ. ಆ ನಿಂದಾಸ್ತುತಿಯಾದರೂ ಕೂಡ ಪರಮಾತ್ಮನಿಗೆ ಪ್ರೀತಿಯಂತೆ. ಭಕ್ತರು ನಿಂದೆ ಮಾಡಿದರೆ ಪರಮಾತ್ಮನಿಗೆ ಪ್ರೀತಿಯಂತೆ. ನಿನ್ನಂತಹ ಪರವಾದಿ ನಿಂದನೆ ಮಾಡಿದರೆ ಹೇಗೆ ಶಿಶುಪಾಲ ನಿಂದನೆ ಮಾಡಿದಾಗ ಶಿಶುಪಾಲನನ್ನು ಸಂಹಾರ ಮಾಡಿದ್ದನೋ ಆ ನಿಟ್ಟಿನಲ್ಲಿ ಚಕ್ರ ಹೇಗೆ ನಿನ್ನನ್ನು ಆ ಶಿಶುಪಾಲನನ್ನು ಸಂಹಾರ ಮಾಡಿತೋ ಅದೇ ಚಕ್ರ ನಿನ್ನನ್ನು ಕೂಡ ಸಂಹಾರ ಮಾಡ್ತದೆ. ಕೊಬ್ಬದಿರೆಲೋ ಪರವಾದಿ, ಸೊಕ್ಕಿಗೆ ಹೇಳಬೇಡ ಅಂತ ಬೇರೆ ಬೇರೆ ವಾದಿಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ವಾದಿರಾಜರು ನೀಡ್ತಾ ಇದ್ದಾರೆ. ಕಿಲ್ಬಿಷವಿದ್ದರೆ, ದೋಷಗಳೇನಾದರೂ ಇದ್ದರೆ ಭಗವಂತನಿಗೆ ಅಗ್ರ ಪೂಜೆಯನ್ನು ಅಂದರೆ ಶ್ರೇಷ್ಠ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ, ಈ ಎಲ್ಲ ರಾಜರು ಕೂಡಿದಂತಹ ಸಭೆಯೊಳಗೆ ಉಬ್ಬಿದ ಮನದಿಂದ, ಸಂತೋಷಗೊಂಡ ಮನಸ್ಸಿನಿಂದ ಧರ್ಮಜ ಮಾಡುವನೇ, ಧರ್ಮರಾಯ ಮಾಡುವನೇನು? ಕೊಬ್ಬದಿರೆಲೋ ಪರವಾದಿ. ಭಗವಂತನ ಸರ್ವೋತ್ತಮತ್ವಕ್ಕೆ ಹಾನಿ ಮಾಡುವಂತಹ ವ್ಯಕ್ತಿ ಇದ್ದೀಯಲ್ಲ ನೀನು, ಪರವಾದಿ ನೀನು. ಕೊಬ್ಬದಿರೆಲೋ, ಸೊಕ್ಕಿಗೆ ಏಳಬೇಡ. ಸೊಕ್ಕಿಗೆದ್ದರೆ ಶಿಶುಪಾಲನ ಸಂಹಾರದಂತೆ ನಿನ್ನ ಸಂಹಾರವು ನಿಶ್ಚಿತ ಎನ್ನುವುದಾಗಿ ರಾಜರು ತಿಳಿಸ್ತಾ ಇದ್ದಾರೆ.
ಕಿಲ್ಬಿಷವಿದ್ದರೆ ಅಗ್ರ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮಜ ಮಾಡುವನೆ ಕೊಬ್ಬದಿರೆಲೋ ಪರವಾದಿ ಶೋಭಾನೆ. ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ, ಜೀವಂತರಿಗೆ ನರಕದಲ್ಲಿ ನೋವನಿವನೇ ನಿಮ್ಮ ಯಮದೇವನು, ಗೋವನಿ ಹರಿಯ ಗುಣವರಿಯ ಶೋಭಾನೆ. ನಮ್ಮ ಭಗವಂತನಿಗೆ ಸಾವಿಲ್ಲ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈತಿ. ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಸಾವೇ ನಾನು ಸಾಯ್ತಾ ಇದ್ದೇನೆ ಅಂತ ಓಡಿ ಹೋಗ್ತದಂತೆ. ಅಷ್ಟು ಭಗವಂತನ ನಾಮಸ್ಮರಣೆಗೆ ಒಂದು ಶಕ್ತಿ ಇದೆ. ಅಂತಹ ಭಗವಂತನಿಗೆ ಸಾವಿರಲಿಕ್ಕೆ ಸಾಧ್ಯ ಇದೆಯೇನು? ವಿಜಯ ಸಾರಥಿ ವೀರಾ ವಿಶ್ವೇಶ ವಿಭುವರ ಸುಜನ ಮನ ಸಂಚಾರ, ಶುಭ ಗುಣಗಣಾಂಬುಧಿರಜತಮೋ ಗುಣದೂರ, ಪರತತ್ವ ಸಾರ. ಕುಜನ ಮರದನ ಕುಮುದ ಸಖ ಮುಖ ಕುಬುಜ ಮೂರುತಿ ಕುಮತಿ ಭಂಜನ, ಕುಜ ಪ್ರದಾಯಕ ಕುಟಿಲ ವರಜಿತ ಸುಜನ ಮನದಂಬುಜ ದಿವಾಕರ, ಭುಜಗ ಶಯನನೆ ಭೂರಮಣ ಹರೆ ದ್ವಿಜಧ್ವಜನೆ ಅಂಬುಜ ದಳೆ ಕ್ಷಣ ಭಜಕ ಜನ, ಚಕೋರ ಚಂದ್ರಮ ವೃಜದ ಜಂಗುಳಿ ಕಾಯ್ದೆ ಕೃಷ್ಣ, ಅಜರ ಮರಣ ಅಪ್ರಮೇಯ ನಿಜ ಪೂರ್ಣ ಸುಖ ನಿತ್ಯ ನಿರ್ಮಲ, ಗಜವರದ ಗಂಭೀರ ನಿಜ ಪದ ಅಜ ನಿರಂಜನ ಅಘ ನಿವಾರಣ, ನಿಜ ಜನರ ಪೊರೆವಂತೆ ದೇವನೆ ತ್ರಿಜಗದಲ್ಲಿ ಅನ್ನರನು ಕಾಣೆನು, ದ್ವಿಜರ ರಕ್ಷಿಸಿ ನಿಜರ ತಾಮಸ ತ್ಯಜಿಸೋ ವಂದದಿ ಮಾಡೋ ಸರ್ವದ ಪಾಲಿಸೆನ್ನನು ದೇವಾ, ಭುವನ ತ್ರಯಂಗಳ ಲೀಲೆಯಿಂದಲಿ ಕಾವಾ, ಹರಿಯೇ ಅನಾದಿ ಮೂಲ ಸುಸ್ವಭಾವ, ಪವನಂಗೆ ಜೀವ ಪವನಂಗೆ ಜೀವ. ಹರಿಯೇ ಅನಾದಿ, ಭಗವಂತನಿಗೆ ಆದಿ, ಹುಟ್ಟು ಅನ್ನೋದು ಇಲ್ಲ, ಹುಟ್ಟೇ ಇಲ್ಲ ಅಂದಮೇಲೆ ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದವನಿಗೆ ಮೃತ್ಯು ನಿಶ್ಚಿತ. ಹುಟ್ಟದೇನೇ ಇದ್ದರೆ ಮೃತ್ಯು ಬರಲಿಕ್ಕೆ ಹೇಗೆ ಸಾಧ್ಯ ಇದೆ? ಪವನಂಗೆ ಜೀವ, ಆ ಪವನ ಭಗವಂತ, ಆ ವಾಯುದೇವರು ಎಲ್ಲರಿಗೂ ಪ್ರಾಣವನ್ನು ನೀಡುವಂತಹ ಮಹಾನುಭಾವರು. ಪ್ರಾಣಿ ಸಕಲ ಕರ್ಮ ಮಾಳ್ಪ ಜಾಣ ಬಾರೋ, ಪ್ರಾಣ ಬಾರೋ ಜಗತ್ರಾಣ ಬಾರೋ, ಪ್ರಾಣಿ ಸಕಲ ಕರ್ಮ ಮಾಳ್ಪ ಜಾಣ ಬಾರೋ. ಎಲ್ಲರಿಗೂ ಕೂಡ ಪ್ರಾಣವನ್ನು ನೀಡುವಂತಹ ಮಹಾನುಭಾವರು ಪ್ರಾಣದೇವರು, ಮುಖ್ಯ ಪ್ರಾಣದೇವರು. ಅಂಥವನಿಗೂ ಜೀವವನ್ನು ನೀಡುವಂತಹ ಮಹಾನುಭಾವ ನಮ್ಮ ಭಗವಂತ. ಅಂತಹ ಭಗವಂತನಿಗೆ ಎಂದಿಗಾದರೂ ಕೂಡ ಸಾವು ಬರಲಿಕ್ಕೆ ಸಾಧ್ಯ ಇದೆಯೇನು? ಸರ್ವಥಾ ಸಾಧ್ಯ ಇಲ್ಲ. ನಮ್ಮ ಭಗವಂತನಿಗೆ ಸಾವಿಲ್ಲ. ಸಾವಿದ್ದರೂ ಕೂಡ ಓಡಿ ಹೋಗ್ತದಂತೆ ಭಗವಂತನ ನಾಮಸ್ಮರಣೆಯಿಂದ. ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನ ಮಾಡಿಕೊಳ್ಳೋ, ಕರುಣಾನಿಧಿಗಾಗಿ ನೆಲೆಯಾದಿ ಕೇಶವನ ಚರಣವನು ನೆನೆದು ಸುಖಿಯಾಗೋ ಮನವೇ. ಇಂತಹ ಭಗವಂತ ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ. ಸಾವೇ ಇಲ್ಲ ಅಂದಮೇಲೆ ಸ್ವರ್ಗ ನರಕ ಆ ಲೋಕ ಈ ಲೋಕ ಯಾವುದಾದರೂ ಲೇಪ ಇದೆಯೇನು? ಸರ್ವಥಾ ನಮ್ಮ ಭಗವಂತನಿಗೆ ನರಕ ಇಲ್ಲ. ಜೀವಂತರಿಗೆ ನರಕದಲ್ಲಿ ನೋವ ನೀವನೇ ನಿಮ್ಮ ಯಮದೇವನು. ಯಮ ಜೀವಂತರಿಗೆ ನರಕದಲ್ಲಿ ನೋವನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೇನು? ನಾವಿವತ್ತು ಜೀವಂತವಾಗಿದ್ದೇವೆ. ನಮ್ಮನ್ನು ಜೀವಂತವಾಗಿಯೇ ನರಕಕ್ಕೆ ಕರೆದುಕೊಂಡು ಹೋಗಿ ಯಮದೇವರು ನಮಗೇನಾದರೂ ದುಃಖಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆಯೇನು? ಆ ನಿಟ್ಟಿನಲ್ಲಿ ಜೀವಂತರಾದಂತಹ ಮನುಷ್ಯರಿಗೆ ನರಕದಲ್ಲಿ ದುಃಖಗಳನ್ನು ಕೊಡೋದಿಲ್ಲ. ಅಂದ ಮೇಲೆ ಸದಾಕಾಲದಲ್ಲಿ ಜೀವಂತವಾಗಿರುವಂತಹ ಭಗವಂತ. ಜೀವನ ಅಂತ ಅನ್ನೋದು ಅವನಿಗಿಲ್ಲೇ ಇಲ್ಲ. ಜೀವ ಅವನಿಗೂ ಅಂತ ಇಲ್ಲ. ಆ ಜೀವ ಅಂತ ಇಲ್ಲದೇ ಇರುವಂತಂತೆ ಮಾಡಿದಂತಹ ಮಹಾನುಭಾವ ಜೀವಂತ ಅನಂತ ಭಗವಂತ. ಅಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ನೋವಾಗಲಿ
ಯಾವುದೂ ಕೂಡ ಇಲ್ಲ. ನೋ ಗೋವ, ಎಲ್ಲೋ ಮೂರ್ಖ, ಎಲ್ಲೋ ದನ, ನೀ ಹರಿಯ ಗುಣವರಿಯ, ನಿನಗೆ ಹರಿಯ ಗುಣಗಳ ಬಗ್ಗೆ ಗೊತ್ತೇನು ಅಂತ ಪರವಾದಿಗೆ ಬೈತಾ ಇದ್ದಾರೆ ವಾದಿರಾಜರು. ಗೋವಾ, ದನವೇ, ಆಕಳೆ, ಹಸೆ, ನಿನಗೇನಾದರೂ ಕೂಡ ಭಗವಂತನ ಗುಣಗಳ ಬಗ್ಗೆ ಗೊತ್ತಿದೇನು? ಸರ್ವಥಾ ಗೊತ್ತಿಲ್ಲ. ನಮ್ಮ ಭಗವಂತನ ಗುಣಗಳು ಕೂಡ ಅನಂತವಾಗಿರುವಂತಹ ಗುಣಗಳು. ಇಷ್ಟೆಲ್ಲ ಗುಣಗಳಿಗೂ ಕೂಡ ಭಗವಂತನೊಬ್ಬನೇ ಒಡೆಯ. ಪನ್ನಗಾಚಲ ನಿಲಯ ಶ್ರೀ ಶ್ರೀನಿವಾಸ ಪನ್ನಗಾಶನ ಪ್ರಿಯ ದುರಿತಾದ್ರಿ ಕುಲಿಶ ಮೋಹನ್ನ ನಿರ್ಜಿತ ಮಾಯಾ ಕಾಯಯ ಜಿಯ ನಿನ್ನ ಹೊರೆ ತಿನ್ನನ್ಯ ದೇವರ ಮನ್ನಿಸೆನೋ ಮನವಚನ ಕಾಯದಿ ಇನ್ನು ಮುನ್ನಿದು ಸಿದ್ಧವಯ್ಯ ಪನ್ನ ಜನ ಕಾರುಣ್ಯ ಮೂರುತಿ ಜನ್ಮ ಜನ್ಮಾಂತರದಿ ಮಾಡಿದ ಎನ್ನ ಘಾವಳಿಗಳನೆ ಕಳೆದು ಭಿನ್ನರಹಿತ ಜ್ಞಾನದಿಂದಲೇ ಚಿನ್ನ ಭಕ್ತರ ಸಂಗ ಪಾಲಿಸು ನಿನ್ನ ಬೇಡುವುದೇನಿದೆ ಹರೆ ಬನ ಬಡೆಸುವುದೇಕೆ ಶರಣನ ಹೊನ್ನು ಹಣ ಹೆಣ್ಣುಗಳ ಕೊಡು ಎಂದಿನ್ನೂ ಯಾಚಿಪನಲ್ಲ ನಿನ್ನನು ನಿನ್ನ ಬಿಂಬ ಕ್ರಿಯೆಗಳನ್ನೇ ಚನ್ನವಾಗಿ ತಿಳಿಸೋ ಜೀವರ ಭಿನ್ನ ಗುರು ಗೋಪಾಲ ವಿಠಲ ಪ್ರಸನ್ನ ಭಾಗ್ಯದ ಯಾನಿದೆ ಹರೆ ಪಾಲಿಸೆನ್ನನು ದೇವಾ ಭುವನ ತ್ರಯಂಗಳ ಲೀಲೆಯಿಂದಲಿ ಕಾವಾ ಹರಿಯೇ ಅನಾದಿ ಮೂಲ ಸುಸ್ವಭಾವ ಪವನಂಗೆ ಜೀವ. ಇಂತಹ ಭಗವಂತ, ಇಷ್ಟು ಅದ್ಭುತವಾದ ಗುಣಗಳಿಂದ ಪರಿಪೂರ್ಣನಾದಂತಹ ಭಗವಂತನನ್ನು ಸದಾ ಕಾಲದಲ್ಲಿ ಯಾರು ನೆನೆಸ್ತಾರೋ ಅವರಿಗೆ ಸಾವಿಲ್ಲ. ಇಂತಹ ಸಾವಿಲ್ಲದೇ ಇರುವಂತಹ ಭಗವಂತ ಲಕ್ಷ್ಮೀನಾರಾಯಣರ ಸ್ಥಾನದಲ್ಲಿ, ನಾರಾಯಣನ ಸ್ಥಾನದಲ್ಲಿ ಕುಳಿತಿರುವಂತಹ ಈ ವರನಿಗೆ ಸಾವನ್ನು ತಂದುಕೊಡಲಿಕ್ಕೆ ಸಾಧ್ಯ ಏನು ಎನ್ನುವುದಾಗಿ ರಾಜರು ಕೇಳ್ತಾ ಇದ್ದಾರೆ. ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ, ಜೀವಂತರಿಗೆ ನರಕದಲ್ಲಿ ನೋವನಿವನೇ ನಿಮ್ಮ ಯಮದೇವನು ಗೋವನಿ ಹರಿಯ ಗುಣವರಿಯ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.